ಪೆನ್ನು ಪುಸ್ತಕಗಳಲ್ಲಿ ಅಂಬೇಡ್ಕರ್ ಜೀವಂತ. ಜ್ಞಾನ ಪ್ರಕಾಶ ಸ್ವಾಮೀಜಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ಫೋಟೋ ಹಾಗೂ ಪ್ರತಿಮೆಗಳಲ್ಲಿ ಹುಡುಕಬಾರದು. ಅವರು ಪೆನ್ನು ಮತ್ತು ಪುಸ್ತಕಗಳ ಮೂಲಕ ಎಂದಿಗೂ ಜೀವಂತವಾಗಿದ್ದಾರೆ ಎಂದು ಮೈಸೂರಿನ ಊರಲಿಂಗಿ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಹೇಳಿದರು. ನಗರದ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇಂದಿನ ಮನುವಾದಿ ಮನಸ್ಥಿತಿಗಳು ಸಂವಿಧಾನದಿಂದಲೇ ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿದೆ. ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಾವಚಿತ್ರಗಳ ಮೆರವಣಿಗೆಯಿಂದ ಅವರ ವಿಚಾರಧಾರೆಗಳ ಮೆರವಣಿಗೆ ನಡೆಯಬೇಕು ಎಂದು ಹೇಳಿದರು. ಇವತ್ತು ಶಾಬಾದ್ ತಾಲೂಕಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಬ್ಬರು ದಿವಸ ಶಿವ ಸರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧ್ವಜವನ್ನ ನಡೆಸಿಕೊಟ್ಟಿರ್ತಕ್ಕಂಥ ಫಕರುದ್ದೀನ್ ಸರ್ ಅವರಿಗೆ ಮತ್ತು ಪರಶುರಾಮ ನಂಜೇಕರ್ ಸರ್ ಅವರಿಗೆ ಜನ ಸಮಿತಿಯು ಧನ್ಯವಾದ ಹೇಳುತ್ತದೆ. ಈಗ ಶಿವಶಾಲ್ ಪಟ್ಟಣಕರ್ ಸರ್ ಅವರು ತ್ರಿಶಣ ಮತ್ತು ಪಂಚಶೀಲವನ್ನ ನಡೆಸಿಕೊಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೇವೆ. पाचशे लोकांनी 28,000 जणांना मारलंय. आता तर आम्ही 14 कोटी आहे. कारण कुठून ನಿಮ್ಮ ಪೆನ್ನುಗಳಲ್ಲಿ ನಿಮ್ಮ ಪೆನ್ ಏನು ಕೆಲಸ ಮಾಡಿದೆ? 80%, 95% ಇಷ್ಟೆಲ್ಲ ತಗೊಂಡಿದೆ ಅಂದ್ರೆ ಪೆನ್ ಈಸ್ ನಾಟ್ ಎ ಪೆನ್, ಇಟ್ ಈಸ್ ನಾಟ್ ಎ ಆರ್ಡಿನರಿ ಪೆನ್. ಪೆನ್ ಈಸ್ ಯುವರ್ ಮೋಸ್ಟ್ ಪವರ್ಫುಲ್ ಗನ್. ನಿಮ್ಮ ಪೆನ್ನೇ ಗನ್ನು. ಎಂಥ ಗನ್ ಅಂತಂದ್ರೆ ಅಬಾಲಿಶ್ ಟು ಆಲ್ ದಿ ಸೋಷಿಯಲ್ ಬ್ಯಾಡ್ ಆಕ್ಟಿವಿಟೀಸ್. ಸಮಾಜದ ಎಲ್ಲ ದುಷ್ಟ ಶಕ್ತಿಗಳನ್ನ ಅಬಲಿಷ್ ಮಾಡತಕ್ಕಂಥ ಶಕ್ತಿ ಇರೋದೇ ಪೆನ್ನಿಗೆ. ಅದಕ್ಕೆ ಪೆನ್ನನ್ನ ಅವ್ರು ಇಟ್ಕೊಂಡು ಏನ್ ಮಾಡೋದು? ಪಾರ್ಲಿಮೆಂಟ್ ಕುತ್ಕೊಂಡು ನಾವೇನ್ ಇಟ್ಕೊಂಡಿದ್ದೀವಿ? ಪೆನ್ನನ್ನ ಇಟ್ಕೊಂಡು ಪಾರ್ಲಿಮೆಂಟ್ ಕೂತಿದ್ದಾರೆ. ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ ಮಾತನಾಡಿ, ಓದಬೇಕು, ಜಗತ್ತು ನಿಮ್ಮ ಕಡೆ ನೋಡಬೇಕು ಎಂಬುದು ಬಾಬಾ ಸಾಹೇಬರ ಕನಸಾಗಿತ್ತು. ಅನ್ನದಾನ, ರಕ್ತದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠ ಎಂದ್ರ. ಇಡೀ ಜಗತ್ತನ್ನೇ ನಾಶ ಮಾಡುತ್ತಿರತಕ್ಕಂಥ ಮಾತನಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂದ್ರೆ ಅಂತ ಹೇಳಿದ್ರೆ ಈ ದೇಶದಲ್ಲಿ 2 ಸಿದ್ಧಾಂತಗಳು, ಒಂದು ಸುಳ್ಳನ್ನು ಪ್ರತಿಪಾದನೆ ಮಾಡ್ತಾ ಬರ್ತಾ ಇದೆ, ಇನ್ನೊಂದು ಸತ್ಯವನ್ನು ಪ್ರತಿಪಾದನೆ ಮಾಡ್ತಾ ಬರ್ತಾ. ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಪ್ರಥಮವಾಗಿ ಶ್ರೇಣಿಯಲ್ಲಿ ಪಾಸಾಗತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಮುಂದಿನ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳು ಚಿತ್ರರಾಗಿರ್ತಕ್ಕಂಥ ಕೇಳ್ತಾ ಇದ್ದೇನೆ. ಜಯಂತ್ಯೋತ್ಸವ ಸಮಿತಿ ಪದಾಧಿಕಾರಿಗಳು ಅವರಿಗೂ ಕೂಡ ಮೆಡಲ್ಸ್ ಹಾಗೂ
ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ನಾವು ಮುಂದುವರಿಸಬೇಕು. ಧನ್ಯವಾದಗಳು ವಿದ್ಯಾರ್ಥಿಗಳು. ಈಗ ಕಠಿಣ ಪರಿಶ್ರಮಕ್ಕೆ ಎಂದಿಗೂ ಪರಿಹಾರವಿಲ್ಲ. ಇಂದು ವೇದಿಕೆಯ ಮೇಲೆ ಗೌರವಿಸಲ್ಪಡುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಶಸ್ಸಿನಂತೆ ರಾತ್ರಿ ಹಗಲ ಶ್ರಮವಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಜೇಶ ಯನಗುಂಟಿಕರ್ ವಹಿಸಿದ್ರು. ಬೀದರ್ ಅಣದೂರಿನ ಬಂತೆವರ ಜ್ಯೋತಿ ಮಹಾತೇರೋ ದಿವ್ಯ ಸಾನ್ನಿಧ್ಯ ವಹಿಸಿ ಬುದ್ಧ ವಂದನೆ ಸಲ್ಲಿಸಿದ್ರು. ವೇದಿಕೆಯಲ್ಲಿ ಕಾಡಾ ನಿಗಮದ ಅಧ್ಯಕ್ಷ ಡಾಕ್ಟರ್ ಎಂಎ ರಶೀದ್, ಅಣ್ಣಾರಾವ್ ಪಾಟೀಲ್, ಡಾಕ್ಟರ್ ಫಾರೂಕ್ ಮಣ್ಣೂರ, ಪಿಐ ಪರಶುರಾಮ ವನಂಜಕರ್, ಶಿವಪುತ್ರ ಕರ್ಣಿಕ, ಮೃತ್ಯುಂಜಯ ಹಿರೇಮಠ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ನಗರಸಭೆ ಪೌರಾಯುಕ್ತ ಫಕ್ರುದ್ದೀನ್ ಸಾಬ್ ಧ್ವಜಾರೋಹಣ ನೆರವೇರಿಸಿದ್ರು. ಸಾಂಸ್ಕೃತಿಕ ಮೆರವಣಿಗೆಯನ್ನ ಪಿಐ ಪರಶುರಾಮ ವನಂಜಕರ್ ಉದ್ಘಾಟಿಸಿದ್ರು. ಸಮಾರಂಭದಲ್ಲಿ ನೂರಾರು ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದ್ರು.